So hi students, today we are discussing about session 4 of unit 1 matrices and determinants. So ನೆನ್ನೆವರೆಗೂ ಕೂಡ ನಾವು ಮೂರ್ hour ನಾವು ಡಿಸ್ಕಸ್ ಮಾಡಿದೀವಿ. So today we are discussing about session 4 of first chapter, that is matrices and determinants. So we just recall what are the things we have discussed in the previous session. Last class ಅಲ್ಲಿ ನಾವೇನೇ ಡಿಸ್ಕಸ್ ಮಾಡಿದೀವಿ ಅಂತ ನೋಡೋಣ. We are discussed about product of two matrices. ಎರಡು ಮ್ಯಾಟ್ರಿಕ್ಸ್ ಗಳನ್ನ ಹೇಗೆ ಮಲ್ಟಿಪ್ಲೈ ಮಾಡಬೇಕು, ಪ್ರಾಡಕ್ಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್, ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ರೆ ಅದನ್ನ ಟ್ರಾನ್ಸ್ಪೋಸ್ ಹೇಗೆ ಬರಿಬೇಕು ಅಂತ ತಿಳ್ಕೊಂಡಿದ್ದೇವೆ. ದೆನ್ ವಿ ಹ್ಯಾವ್ ಗಿವನ್ ಸಮ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಂಡ್ ವಿ ಹ್ಯಾವ್ ಸಾಲ್ವ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ, ಇಷ್ಟನ್ನ ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ದೀವಿ. ಸೊ ನಿಮ್ಗೆ ಗೊತ್ತಿದೆ, ವೆನ್ ವಿ ವಾಂಟ್ ಟು ಫೈಂಡ್ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್, ಎರಡು ಮ್ಯಾಟ್ರಿಕ್ಸ್ ಗಳನ್ನ ಕೊಟ್ಟಿದ್ದಾಗ ಅವುಗಳನ್ನ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಏನಾಗಿರ್ಬೇಕು, ಫಸ್ಟ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ ಎರಡು ಸೇಮ್ ಇರಬೇಕು. ಆಗ ಮಾತ್ರ ನಾವು ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯಬಹುದು. ಅದಾದ ಮೇಲೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಆ ಟೈಪ್ ಅಲ್ಲಿ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಈ ಟೈಪ್ ಅಲ್ಲಿ ನಾವು ಮಾಡ್ಕೊಂಡು ಹೋಗಬಹುದು. ಓಕೆ, ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಏನ್ ಹೇಳಿದ್ವಿ, ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾಗ ಅದ್ರದ್ದು ಟ್ರಾನ್ಸ್ಪೋಸ್ ಬರಿಬೇಕು ಅಂತಂದ್ರೆ ಜಸ್ಟ್ ಇಂಟರ್ಚೇಂಜ್ ರೋಸ್ ಇಂಟು ಕಾಲಮ್ಸ್. ಅಂದ್ರೆ ರೋಸ್ ಏನಿರುತ್ತಲ್ಲ ಅದನ್ನ ನಾವೇನಾಗಿ ಬರಿಬೇಕು, ಕಾಲಮ್ಸ್ ಆಗಿ ಬರೆದ್ರೆ ದಟ್ ವಿಲ್ ಬಿ ದ ಟ್ರಾನ್ಸ್ಪೋಸ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್. ಅದನ್ನ ನಾವು ಎ ಡ್ಯಾಶ್ ಅಥವಾ ಎ ಟ್ರಾನ್ಸ್ಪೋಸ್ ಅಂತಾನು ಕೂಡ ಬರೀತೀವಿ. ಇಷ್ಟನ್ನ ನಾವು ತಿಳ್ಕೊಂಡಿದ್ವಿ, ಅದರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಕೂಡ ಮಾಡಿದ್ವಿ. ಓಕೆ, ನೌ in this session what are the things we are going to discuss. ಇವತ್ತಿನ ಸೆಷನ್ ಅಲ್ಲಿ ನಾವೇನೇ ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನ ನೋಡ್ಬಿಡೋಣ. ಫಸ್ಟ್ we will find out evaluation of 2x2 and 3x3 determinants. ಡಿಟರ್ಮಿನೆಂಟ್ಸ್ ಅಂದ್ರೆ ಏನು, ಅದರಲ್ಲಿ 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆಯಲ್ಲ ಅದ್ರದ್ದು ಡಿಟರ್ಮಿನೆಂಟ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು, 3x3 ಡಿಟರ್ಮಿನೆಂಟ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತೇವೆ. ದೆನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದನ್ನ ಹೇಗೆ ಸಾಲ್ವ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಳ್ತೀವಿ. ದೆನ್ ಪ್ರಾಬ್ಲಮ್ಸ್ ಆನ್ ಫೈಂಡಿಂಗ್ ಅನ್ನೋನ್ ವೇರಿಯಬಲ್ಸ್, ಯಾವ್ದೋ ಒಂದು ವೇರಿಯಬಲ್ ಗೊತ್ತಿಲ್ಲ ಅಂದ್ರೆ ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬಹುದು, ಅಂದ್ರೆ ಎಕ್ಸ್ ಅನ್ನೋನ್ ವೇರಿಯಬಲ್, ಅದನ್ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅದನ್ನ ನಾವು ನೋಡ್ತೀವಿ. ದೆನ್ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಐ ವಿಲ್ ಗಿವ್ ಅಂಡ್ ದೆನ್ we will solve some multiple choice questions. ಇವೆಲ್ಲದನ್ನು ನಾವು ಇಂದಿನ ತರಗತಿಯಲ್ಲಿ ಕಲ್ತ್ಕೊಳ್ತೇವೆ. ಓಕೆ, so let's start with difference between matrix and determinant. So first ನಾವು ಮ್ಯಾಟ್ರಿಕ್ಸ್ ಗೂ ಮತ್ತೆ ಡಿಟರ್ಮಿನೆಂಟ್ ಗೂ ಏನು ಡಿಫರೆನ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಈಗ ಮ್ಯಾಟ್ರಿಕ್ಸ್ ಅನ್ನ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿದ್ದೀವಿ. ಏನು, ಮ್ಯಾಟ್ರಿಕ್ಸ್ ಈಸ್ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಅಂಡ್ columns and they are enclosed between the brackets and it is represented by the capital letter of the English alphabet. ಇಷ್ಟನ್ನ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ a matrix is represented with square or small brackets, ಅದನ್ನ ತಿಳ್ಕೊಂಡಿದ್ದೀವಿ. A matrix can have any number of finite rows and columns, ಎಷ್ಟಾದ್ರೂ ರೋಸ್ ಇರಬಹುದು, ಎಷ್ಟಾದ್ರೂ ಕಾಲಮ್ಸ್ ಇರಬಹುದು. A matrix does not have any value. ಆ ಮ್ಯಾಟ್ರಿಕ್ಸ್ ಅನ್ನ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಒಂದು ಆನ್ಸರ್ ಬರಲ್ಲ, ಅಂದ್ರೆ ಒಂದು ಯಾವ್ದೋ ಒಂದು ವ್ಯಾಲ್ಯೂ ಬರಲ್ಲ. ಓಕೆ, ದೆನ್ ಅದನ್ನ ಈ ತರ ಬರ್ಕೊಳ್ತೀವಿ ಅಂತ ನಿಮ್ಗೆ ಗೊತ್ತಿದೆ, a is equal to 1 2 3 6 ಈ ಟೈಪ್ ಅಲ್ಲಿ ಬರ್ಕೊಳ್ತೀವಿ ಅಂತ ಗೊತ್ತಿದೆ ನಿಮಗೆ. ಓಕೆ, ದೆನ್ ಡಿಟರ್ಮಿನೆಂಟ್ ಅಂದ್ರೆ ಏನು, ಇಲ್ಲಿ ಮ್ಯಾಟ್ರಿಕ್ಸ್ ಅನ್ನ ನಾವು ಬರಿಬೇಕಾದ್ರೆ ಎರಡು ಸ್ಕ್ವೇರ್ ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ ಜನರಲಿ, ಅಥವಾ ಕೆಲವೊಂದು ಸರಿ ಸ್ಮಾಲ್ ಬ್ರಾಕೆಟ್ ಗಳನ್ನ ಯೂಸ್ ಮಾಡ್ತೀವಿ. ಆದ್ರೆ ಅದೇ ಡಿಟರ್ಮಿನೆಂಟ್, ಅದೇ ಮ್ಯಾಟ್ರಿಕ್ಸ್ ನಾವು ಡಿಟರ್ಮಿನೆಂಟ್ ಅನ್ನ ಬರಿಬೇಕು ಅಂದ್ರೆ ಎರಡು ವರ್ಟಿಕಲ್ ಲೈನ್ಸ್ ಅನ್ನ ಹಾಕ್ತಿವಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ ದಿಸ್ ಎಕ್ಸಾಂಪಲ್, ಇಲ್ಲಿ ಬ್ರಾಕೆಟ್ ಹಾಕಿದೀವಿ, ಇಲ್ಲೇನ್ ಹಾಕ್ತಾ ಇದೀವಿ, ಎರಡು ಸ್ಟ್ರೈಟ್ ಲೈನ್ಸ್ ಗಳನ್ನ ಎಳಿತೀವಿ ಕೆಳಗಡೆ ವರ್ಟಿಕಲ್ ಆಗಿ, ಎರಡು ಸ್ಟ್ರೈಟ್ ಲೈನ್ಸ್ ಅನ್ನ ಎಳಿತೀವಿ. ಈ ತರ ಬ್ರಾಕೆಟ್ ಹಾಕಿದ್ರೆ ಅದು ಮ್ಯಾಟ್ರಿಕ್ಸ್ ಆಗತ್ತೆ, ಈ ತರ ಲೈನ್ಸ್ ಹಾಕಿದ್ರೆ ಅದು ಡಿಟರ್ಮಿನೆಂಟ್ ಆಗತ್ತೆ. ಓಕೆ, ದಟ್ ಇಸ್ ದ ಫಸ್ಟ್ ಡಿಫರೆನ್ಸ್. ಇಲ್ಲಿ ಬ್ರಾಕೆಟ್ ಇರುತ್ತೆ, ಇಲ್ಲಿ ಸ್ಟ್ರೈಟ್ ಲೈನ್ಸ್ ಇರುತ್ತೆ. ದೆನ್ a determinant must have equal number of rows and columns. ಅಂದ್ರೆ ಮ್ಯಾಟ್ರಿಕ್ಸ್ ಅಂದಾಗ ಅಲ್ಲಿ ಅದು
ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಇರಬಹುದು ಅಥವಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರಬಹುದು. ಅವ್ರ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರಬಹುದು, ಇಲ್ಲೆಲ್ಲೇನೋ ಇರಬಹುದು. ಆದ್ರೆ ಡಿಟರ್ಮಿನೆಂಟ್ ಅಂತ ಬಂದಾಗ ಇಟ್ ಈಸ್ ಕಂಪಲ್ಸರಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ದ ನಂಬರ್ ಆಫ್ ರೋಸ್ ಮಸ್ಟ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಸೊ ಡಿಟರ್ಮಿನೆಂಟ್ ಅನ್ನ ನಾವು ಯಾವುದಕ್ಕೆ ಕಂಡುಹಿಡಿಯಬಹುದು ಅಂದ್ರೆ ಓನ್ಲಿ ಫಾರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆಯ್ತಾ? ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಗೆ ನಾವು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯಲಿಕ್ಕೆ ಬರಲ್ಲ. ಓಕೆ, ಸೊ ದೇರ್ ಫೋರ್ ಡಿಟರ್ಮಿನೆಂಟ್ ಮಸ್ಟ್ ಹ್ಯಾವ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ದಟ್ ಮೀನ್ಸ್ determinant can be applied to only square matrix. Okay, then a matrix does not have a value. Matrix ಗೆ ನಾವು ಯಾವುದೇ ವ್ಯಾಲ್ಯೂ ನ ಕಂಡುಹಿಡಿಯಲಿಕ್ಕೆ ಬರಲ್ಲ. ಆದ್ರೆ a determinant has a finite value. ಡಿಟರ್ಮಿನೆಂಟ್ ಅನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೊಂದು ನಂಬರ್ ಬರುತ್ತೆ. ಮುಂದೆ ನೋಡ್ತೀರಿ ಹೇಗೆ ಬರುತ್ತೆ ನಂಬರ್ ಅಂತ ಹೇಳಿ. ಸೊ ನಾವು ಒಂದು ಡಿಟರ್ಮಿನೆಂಟ್ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದಾಗ ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ, ಒಂದು ನಂಬರ್, ಸಣ್ಣದೊಂದು ನಂಬರ್ ಬರುತ್ತೆ, ಫೈನೈಟ್ ನಂಬರ್ ಬರುತ್ತೆ. ಅದೇ ಮ್ಯಾಟ್ರಿಕ್ಸ್ ಅನ್ನ ಸಾಲ್ವ್ ಮಾಡಿದಾಗ ನಮ್ಗೆ ಯಾವುದೇ ನಂಬರ್ಸ್ ಬರೋದಿಲ್ಲ. ಓಕೆ, ದೆನ್ ನಾವು ಡಿಟರ್ಮಿನೆಂಟ್ ಆಫ್ ಎ ಅನ್ನ ಡಿ ಎ ಅಂತ ಬರಿತೀವಿ, ಅಥವಾ ಜನರಲಿ ಅದನ್ನ ಎ ಬರ್ದು ಎರಡು ವರ್ಟಿಕಲ್ ಲೈನ್ಸ್ ಮಧ್ಯೆ ಬರಿತೀವಿ. ದಿಸ್ ಇಸ್ ವಾಟ್ ವಿ ರೆಪ್ರೆಸೆಂಟ್ ಡಿಟರ್ಮಿನೆಂಟ್ ಆಫ್ ಎ. ಈ ತರ ಬರೆದ್ರೆ ಜನರಲಿ ಇದನ್ನ ಮಾಡ್ಯುಲಸ್ ಆಫ್ ಎ ಅಂತ ನೀವು ಓದಿರ್ತೀರಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಟ್ರಿಸಸ್, ಮ್ಯಾಟ್ರಿಕ್ಸ್ ಗೆ ಬಂದಾಗ, ಡಿಟರ್ಮಿನೆಂಟ್ಸ್ ಗೆ ಬಂದಾಗ, this is what we call determinant of matrix A. ಇದನ್ನ ನಾವು determinant of matrix A ಅಂತ ಬರೀತೀವಿ. ಅದನ್ನ ಎರಡು ಲೈನ್ ಮಧ್ಯೆ ಅವ್ರು ಏನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ 1 2 3 6 is a matrix. ಅದೇ ಸೇಮ್ ಮ್ಯಾಟ್ರಿಕ್ಸ್ ಅನ್ನ ನಾವು ಡಿಟರ್ಮಿನೆಂಟ್ ಆಗಿ ಬರೆದಾಗ ಎರಡು ವರ್ಟಿಕಲ್ ಲೈನ್ಸ್ ಮಧ್ಯೆ we write 1 2 3 6. so this is determinant, this is matrix, this is the determinant of the given matrix A. so determinant of a matrix A, that is determinant of 1 2 3 6. okay, so that is what the difference between matrix and determinants. then ಹಾಗಾದ್ರೆ determinant ಅಂದ್ರೆ ಏನು ಅಂತ ಡಿಫೈನ್ ಮಾಡೋಣ ನಾವೀಗ. so what we can define is a determinant is a real number associated with every square matrix. a determinant is a real number. real number ಅಂದ್ರೆ ನಾವು ಒಂದು ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಿದಾಗ ನಮಗೆ ಒಂದು ಫೈನೈಟ್ ವ್ಯಾಲ್ಯೂ ಬರುತ್ತೆ, ಒಂದು ಸಣ್ಣ ನಂಬರ್ ಬರುತ್ತೆ. ಆ ನಂಬರ್ ಅನ್ನ ನಾವೇನಂತ ಕರಿತೀವಿ, ರಿಯಲ್ ನಂಬರ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಎ ಡಿಟರ್ಮಿನೆಂಟ್ ಇಸ್ ಎ ರಿಯಲ್ ನಂಬರ್ ಅಸೋಸಿಯೇಟೆಡ್ ವಿತ್ ಎವರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಾನು ಹೇಳ್ತಾ ಇದ್ದೀನಿ, ಡಿಟರ್ಮಿನೆಂಟ್ಸ್ ನ ಕಂಪಲ್ಸರಿ ನಾವು ಯಾವ ಮ್ಯಾಟ್ರಿಕ್ಸ್ ಗೆ ಕಂಡುಹಿಡಿಯಬಹುದು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಮಾತ್ರ. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಗೆ ಕಂಡುಹಿಡಿಯಲಿಕ್ಕೆ ಬರಲ್ಲ. ಓಕೆ, ಸೊ ವಾಟ್ ಐ ಹ್ಯಾವ್ ಸೆಡ್, determinant is a real number associated with every square matrix. ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೂ ಕೂಡ ನಾವೇನನ್ನ ಬರೀಬಹುದು, ಡಿಟರ್ಮಿನೆಂಟ್ ಅನ್ನ ಬರೀಬಹುದು. ಓಕೆ, ಸೊ ದ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ is denoted by determinant A or ಎರಡು ವರ್ಟಿಕಲ್ ಲೈನ್ಸ್ ಮಧ್ಯೆ ಎ ಬರೆದ್ರೆ that is what we call determinant of A. so the determinant of a square matrix, ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ರೆ ಎ is a matrix, ಅದರ ಡಿಟರ್ಮಿನೆಂಟ್ ಅನ್ನ ಹೇಗೆ ಬರೀತೀವಿ ಅಂದ್ರೆ DET A ಅಂತ ಬರೀತೀವಿ. ಬಟ್ ಜನರಲಿ we will write it as like this, determinant of A. ಎ ಬರೆದು ಎರಡು ವರ್ಟಿಕಲ್ ಲೈನ್ಸ್ ಮಧ್ಯೆ ನಾವು ಎ ಅನ್ನ ಬರೀತೀವಿ. that is what we call determinant. so the determinant of a square matrix A is denoted by DET A or determinant of A. For example, the same example I have taken here, A is equal to 1 2 3 6. ಇದು ಮ್ಯಾಟ್ರಿಕ್ಸ್, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬರ್ದಿದ್ದೀವಿ, ಅದು ಮ್ಯಾಟ್ರಿಕ್ಸ್. ಹಾಗಾದ್ರೆ ಡಿಟರ್ಮಿನೆಂಟ್ ಎ ಅಂದ್ರೆ we can write ಮಾಡ್ಯುಲಸ್ ಆಫ್ ಎ. ಎ ಬರ್ದು ಎರಡು ವರ್ಟಿಕಲ್ ಲೈನ್ ಹಾಕಿದ್ರೆ that is determinant of A, that is determinant of 1 2 3 6. okay, then how can we expand determinant of 2 cross 2 matrix? 2 cross 2 ಅಂದ್ರೆ ಗೊತ್ತಿದೆಯಲ್ಲ, ಎರಡು ರೋಸ್ ಇರುತ್ತೆ, ಎರಡು ಕಾಲಮ್ಸ್ ಇರುತ್ತೆ. ದಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದರದ್ದು ಆರ್ಡರ್ 2 cross 2. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ಗಿವನ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ಡಿ, ಇದು ಏನು ಅಂತ ಗೊತ್ತಿದೆ ಅಲ್ಲ, ಮ್ಯಾಟ್ರಿಕ್ಸ್, ಇದು ಮ್ಯಾಟ್ರಿಕ್ಸ್. ಹಾಗಾದ್ರೆ ಇದಕ್ಕೆ ಡಿಟರ್ಮಿನೆಂಟ್ ಎ ಬರೀಬೇಕು ಅಂದ್ರೆ ದಟ್ ಈಸ್ ಎರಡು ಸ್ಟ್ರೈಟ್ ಲೈನ್ಸ್ ಮಧ್ಯೆ ಎ ಬರ್ಕೊಳ್ತೀವಿ. ಡಿಟರ್ಮಿನೆಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್, ಫಸ್ಟ್ ಎರಡು ವರ್ಟಿಕಲ್ ಲೈನ್ಸ್ ಹಾಕಿ, ಇಲ್ಲೇನ್ ಮ್ಯಾಟ್ರಿಕ್ಸ್ ಒಳಗಡೆ ನಂಬರ್ ಇರುತ್ತೆ
ಎಲಿಮೆಂಟ್ಸ್ ಇರುತ್ತೆ ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಎ ಬಿ ಸಿ ಡಿ ಅದನ್ನ ಇದೇ ರೀತಿ ಇಲ್ಲಿ ಬರ್ಕೊಳ್ಳಿ. ಮತ್ತೆ ನೀವು ಬ್ರಾಕೆಟ್ ಬರೆಯೋ ಅವಶ್ಯಕತೆ ಇಲ್ಲ. ಬ್ರಾಕೆಟ್ ಬರೆದ್ಬಿಟ್ರೆ ಇಟ್ ವಿಲ್ ಬಿಕಮ್ ಮ್ಯಾಟ್ರಿಕ್ಸ್. ಬ್ರಾಕೆಟ್ ತೆಗೆದು ನೀವು ಎರಡು ಸ್ಟ್ರೈಟ್ ಲೈನ್ಸ್ ಬರೆದ್ರೆ ದಟ್ ವಿಲ್ ಬಿಕಮ್ ಡಿಟರ್ಮಿನೆಂಟ್. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ದೆನ್ ನಾವು ಇದನ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ? ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ರೆಡ್ ಕಲರ್ ಎರಡು ನಂಬರ್ಸ್ ಇದೆ. ಇಲ್ಲಿ ಇದನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ರೈಟ್ ಬಾಟಮ್ ಕಾರ್ನರ್ ವರೆಗೆ ಏನ್ ಎಲಿಮೆಂಟ್ಸ್ ಬರುತ್ತಲ್ಲ ಅದನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ಎ ಮತ್ತೆ ಡಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಬಿ ಮತ್ತೆ ಸಿ ಇದು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಇದು ಮೇನ್ ಪ್ರಿನ್ಸಿಪಲ್. ಎ ಡಿ ಇದೆಯಲ್ಲ ಇದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಬಿ ಸಿ ಇದೆಯಲ್ಲ ಇದು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದು ಕೂಡ ಡಯಾಗನಲ್. ಈ ಕಡೆ ಎಲ್ಲಿಂದ ರೈಟ್ ಟಾಪ್ ಇಂದ ಲೆಫ್ಟ್ ಬಂದ್ರೆ ಇದು ಕೂಡ ಡಯಾಗನಲ್ ಬರುತ್ತೆ. ಹಾಗಾಗಿ ಇದು ಪ್ರಿನ್ಸಿಪಲ್ ಡಯಾಗನಲ್, ಇದು ಸೆಕೆಂಡರಿ ಡಯಾಗನಲ್. ಸೊ ವೆನ್ ವಿ ಹ್ಯಾವ್ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ, ನಾವ್ ಹೇಗ್ ಬರ್ಕೋಬಹುದು ಅಂದ್ರೆ ಎ ಮತ್ತೆ ಡಿ ಮಲ್ಟಿಪ್ಲೈ ಮಾಡಬೇಕು ಮೈನಸ್ ಸಿ ಮತ್ತೆ ಬಿ ನ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ದಟ್ ಈಸ್ ಎ ಇಂಟು ಡಿ AD ಮೈನಸ್ ಬಿ ಇಂಟು ಸಿ ದಟ್ ಈಸ್ BC. ಸೊ ನಾವು ಜನರಲಿ ಹೇಳ್ತೀವಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ಈ ಕಡೆಯಿಂದ ಈ ಕಡೆ ಮಲ್ಟಿಪ್ಲೈ ಮಾಡಿ, ಎ ಇಂದ ಡಿ ನ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಸಿ ಇಂದ ಬಿ ನ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಏನ್ ತಗೋಬೇಕು? ಮೈನಸ್ ತಗೋಬೇಕು. ಅಲ್ಲಿ ಮೈನಸ್ ಇರ್ಲಿ ಬಿಡ್ಲಿ, ಯು ಹ್ಯಾವ್ ಟು ಟೇಕ್ ಒನ್ ಅಡಿಷನಲ್ ಮೈನಸ್. ಇಲ್ಲಿ ಸಪೋಸ್ ಮೈನಸ್ ಇನ್ನೊಂದು ಮೈನಸ್ ಇತ್ತು ಅಂದ್ರೆ ದೆನ್ ಇಟ್ ವಿಲ್ ಬಿಕಮ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಅಷ್ಟೇ. ಬಟ್ ನೀವ್ ಯಾವುದೇ ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಏನ್ ನಂಬರ್ಸ್ ಇದೆ ಅದನ್ನ ಮಲ್ಟಿಪ್ಲೈ ಮಾಡಿ, ಈ ಕಡೆ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಯು ಆರ್ ಟೇಕ್ ಒನ್ ಅಡಿಷನಲ್ ಮೈನಸ್ ಬಿ ಇಂಟು ಸಿ. ದಟ್ ಈಸ್ ಹೌ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ 2x2 ಮ್ಯಾಟ್ರಿಕ್ಸ್. ವಿ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಹಿಯರ್. ಏನು? ಲೆಟ್ ಎ ಇಸ್ ಈಕ್ವಲ್ ಟು 1 2 3 8. ಇದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿನಿ 1 2 3 8. ದೆನ್ ಅದರ ಡಿಟರ್ಮಿನೆಂಟ್ ಅನ್ನು ಹೇಗೆ ಬರ್ಕೊಳ್ತೀವಿ? ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ 1 2 3 8 ಈ ತರ ಬರ್ಕೊಂಡಿದ್ದೀವಿ. ಈಗ ನಾವು ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಇದು 1 ಮತ್ತೆ 8 ಇವು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, 3 ಮತ್ತೆ 2 ಇವೆರಡು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಸೊ ನಾವು ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಮೈನಸ್ ಹಾಕಿ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಓಕೆ, ಸೊ ದಟ್ಸ್ ವಾಟ್ ಐ ಗೆಟ್. ದಟ್ ಈಸ್ 1 ಇಂಟು 8. 1 ಇಂಟು 8 ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. 1 ಇಂಟು 8 ಮೈನಸ್ 3 ಇಂಟು 2. ಓಕೆ, 1 ಇಂಟು 8 ಮೈನಸ್ 3 ಇಂಟು 2 ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. 1 ಇಂಟು 8 ಈಸ್ 8, 3 into 2 is 6. Then what is 8 minus 6? That is 2. Therefore, determinant of matrix A is equal to 2. So you can observe here, this is a finite value. That is a real number. ಇದು ಒಂದು ರಿಯಲ್ ನಂಬರ್ ಆಗಿರುತ್ತೆ. ನಾವು ಮ್ಯಾಟ್ರಿಕ್ಸ್ ನ ಈ ತರ ಬರೀಲಿಕ್ಕೆ ಬರಲ್ಲ. ಈ ಮ್ಯಾಟ್ರಿಕ್ಸ್ ಇದ್ರೆ ಅದನ್ನ ಈ ತರ ಆನ್ಸರ್ ಬರೀಲಿಕ್ಕೆ ಬರಲ್ಲ. ಆದ್ರೆ ಡಿಟರ್ಮಿನೆಂಟ್ ಗೆ ಆನ್ಸರ್ ಬರುತ್ತೆ. ದಟ್ ಇಸ್ ದ ಒನ್ ಆಫ್ ದ ಡಿಫರೆನ್ಸ್. ಓಕೆ, ಮ್ಯಾಟ್ರಿಕ್ಸ್ ಗೆ ನಾವು ಎಕ್ಸಾಕ್ಟ್ ವ್ಯಾಲ್ಯೂ ಬರೀಲಿಕ್ಕೆ ಬರಲ್ಲ ಆನ್ಸರ್ ನ, ಆದರೆ ಡಿಟರ್ಮಿನೆಂಟ್ ಅಂದ್ರೆ ಒಂದು ರಿಯಲ್ ನಂಬರ್ ಬರುತ್ತೆ, ಫೈನೈಟ್ ನಂಬರ್ ಬರುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 1 into 8 is 8 minus 3 into 2 is 6. Therefore 8 minus 6 equal to 2. So determinant of A equal to 2. I will take another example here. Let B is equal to 3 5 1 minus 4. Then determinant of B is determinant of 3 5 1 minus 4. ಅದೇನ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಡ್ಬೇಕು. ಡಿಟರ್ಮಿನೆಂಟ್ ಆಫ್ ಬಿ ಅಂತ ಬರ್ದು ಎರಡು ವರ್ಟಿಕಲ್ ಲೈನ್ಸ್ ಹಾಕಿ ಅವ್ರು ಏನ್ ಕೊಟ್ಟಿದ್ದಾರೆ ಡೇಟಾ ಅದನ್ನ ಬರಿಬೇಕು. ದೆನ್ ಅಗೈನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. 3 into minus 4 ಮಾಡಬೇಕು. ದೆನ್ ಮೈನಸ್ ಆಫ್ 1 into 5 ಮಾಡಬೇಕು. ಓಕೆ, so 3 into minus 4 minus of 1 into 5. First we have to multiply principal diagonal elements. Next we have to multiply these two secondary diagonal elements. So ಅಲ್ಲಿ ಮಧ್ಯದಲ್ಲಿ ಮೈನಸ್ ಬರುತ್ತೆ. Then minus 4 into 3 minus into plus minus
4 3s are 12. ಇಲ್ಲಿ ನಿಮಗೆ ಗೊತ್ತಿರಬೇಕು ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಈ 4 ಥಿಂಗ್ಸ್ ಗಳು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, then minus of 5 into 1 is 5. So minus 12 minus 5 is minus 17. Therefore, the determinant of matrix B is minus 17. So this is also a real number. Real number may be positive irbohudu, negative irbohudu, zero irbohudu, fraction irbohudu, en bekadru irbohudu. Okay, but now one number barbeku astane. Okay, so matrix of B is minus 17. Hope you understood all those things. So similarly, on the 3 cross 3 matrix anna kottaga hege ನಾವು determinant ಅನ್ನು find out ಮಾಡ್ತೀವಿ. What is 3 cross 3? 3 ಅಂದ್ರೆ 3 first rows, 3 rows ಇದೆ ಮತ್ತೆ 3 columns ಇದೆ. Because you know that determinant ಅನ್ನು solve ಮಾಡಬೇಕು ಅಂದ್ರೆ they have given only square matrix. Square matrix ಅಂತ ಬಂದಾಗ ಅಲ್ಲಿ number of rows ಮತ್ತೆ number of columns same ಇರುತ್ತೆ. There is no doubt about that. Therefore, determinant of 3 cross 3 ಅಂದ್ರೆ 3 rows ಇದೆ, 3 columns ಇದೆ. That is what we call square matrix. ಇಲ್ಲಿ ನಾವು ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದೀವಿ. C is equal to A1 B1 C1, A2 B2 C2, A3 B3 C3. Okay, then what is the determinant of this matrix C? Determinant of matrix C na hege find out ಮಾಡ್ತೀವಿ ಅಂದ್ರೆ you can observe ಇಲ್ಲಿ ಮೇಲ್ಗಡೆ ಫಸ್ಟ್ ಪ್ಲಸ್ ಬರುತ್ತೆ, ನೆಕ್ಸ್ಟ್ ಮೈನಸ್ ಬರುತ್ತೆ, ಪ್ಲಸ್ ಬರುತ್ತೆ. ಅದನ್ನ ಮುಂದೆ ತೋರಿಸ್ತೀನಿ. ಓಕೆ, ಫಸ್ಟ್ A1 ಫಸ್ಟ್ ರೋ ನಲ್ಲಿ ಏನ್ ಎಲಿಮೆಂಟ್ ಇದೆ ಅದು A1 ಮೈನಸ್ B1 ಪ್ಲಸ್ C1. ಈ ತರ ಫಸ್ಟ್ ಎಲಿಮೆಂಟ್ ಗಳನ್ನ ಬರ್ಕೋಬೇಕು. ಅದಾದ್ಮೇಲೆ ಈ ಕಾಲಮ್ ಮತ್ತೆ ಈ ರೋ, ನೀವೀಗ A1 ತಗೊಂಡಿದ್ರಾ ಅನ್ಕೊಳ್ಳಿ, ಈ ಕಾಲಮ್ ಅನ್ನ ಬಿಟ್ಬಿಡಿ, ಈ ರೋ ಅನ್ನ ಬಿಟ್ಬಿಡಿ. ಯಾವ A1 ಯಾವ ರೋ ನಲ್ಲಿ ಇದೆ, ಯಾವ ಕಾಲಮ್ ಅಲ್ಲಿ ಇದೆ ಅದನ್ನ ಬಿಟ್ಬಿಡಿ. A1 ಬಿಟ್ಬಿಡಿ, B1 ಬಿಟ್ ಇದು ಈ ರೋ ಬಿಟ್ಬಿಡಿ. ಇವೆರಡನ್ನು ಬಿಟ್ಟಾಗ ಉಳಿದಿರೋದು ಯಾವ್ದು ನಂಬರ್ಸ್ B2 C2 B3 C3. ಅದನ್ನ ಮಾತ್ರ ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಳ್ಳಿ. A1 ಇಂಟು ಈ ಕಾಲಮ್ ಮತ್ತೆ ರೋ ಬಿಟ್ಟು ಉಳಿದಿರೋದು B2 C2 B3 C3 ಅದರ ಡಿಟರ್ಮಿನೆಂಟ್ ಅನ್ನ ಬರ್ಕೊಳ್ಳಿ. ಅಗೈನ್ ನೆಕ್ಸ್ಟ್ ಮಧ್ಯದಲ್ಲಿರೋ ಟರ್ಮಿಗೆ ಬಂದಾಗ ಮೈನಸ್ ಬರ್ಕೋಬೇಕಾಗತ್ತೆ. ಮೈನಸ್ B1 ಇದೆ, B1 ಬರ್ಕೊಳ್ಳಿ. ಈಗ B1 ಯಾವ ಕಾಲಮ್ ಅಲ್ಲಿ ಇದೆ, ಯಾವ ರೋ ನಲ್ಲಿ ಇದೆ ಆ ಎಲಿಮೆಂಟ್ಸ್ ಗಳನ್ನ ಬಿಟ್ಬಿಡಿ. ಇಲ್ಲಿ B1 ಇದೆ, ಈ ರೋ B1 B2 B3 ಈ ಕಾಲಮ್ ಇದೆಯಲ್ಲ ಇದನ್ನ ಬಿಟ್ಬಿಡಿ. ಈ ರೋ A1 B1 C1 ಇದೆಯಲ್ಲ ಅದರಲ್ಲೂ B1 ಇದೆ, ಅದನ್ನ ಬಿಟ್ಬಿಡಿ. ಈ ರೆಡ್ ಕಲರ್ ಅಲ್ಲಿ ಇರ್ತಕ್ಕಂಥ ರೋ ಇದು ಈ ಕಾಲಮ್, ಅವೆರಡನ್ನ ಬಿಟ್ರೆ ಉಳಿಯೋ ಎಲಿಮೆಂಟ್ಸ್ ಯಾವುದು A2 C2 A3 C3. ಆ ಎಲಿಮೆಂಟ್ ಗಳನ್ನ ನೀವು ಮತ್ತೆ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಪ್ಲಸ್ ನೆಕ್ಸ್ಟ್ C1 ತಗೊಳ್ಳಿ. C1 ತಗೊಂಡ್ರೆ ಪ್ಲಸ್ ಅಂತ ಬರ್ಕೋಬೇಕಾಗತ್ತೆ. ಸೊ C1 ಅನ್ನ ತಗೊಂಡಾಗ ಸೇಮ್ ಕಂಟೆಂಟ್ ಸೇಮ್ ಟೈಪ್ ಅಲ್ಲಿ ಮಾಡ್ಬೇಕು. C1 ಎಲ್ಲಿದೆ ಆ ಕಾಲಮ್ ಅನ್ನ ಪೂರ್ತಿ ಬಿಟ್ಬಿಡಿ. C1 ಯಾವ ರೋ ನಲ್ಲಿ ಇದೆ ಆ ರೋನ ಬಿಟ್ಬಿಡಿ. C1 ಇಲ್ಲಿದೆ, ಸೊ ದಿಸ್ ಕಾಲಮ್ ಶುಡ್ ಬಿ ಲೆಫ್ಟ್. C1 C2 C3 ಬಿಟ್ಬಿಡಿ. ದೆನ್ C1 ಇಲ್ಲಿದೆ, ಈ ಕಾಲಮ್ ರೋ ಬಿಟ್ಬಿಡಿ. A1 B1 C1 ಅದರಲ್ಲೂ C1 ಇದೆ, ಅದನ್ನ ಬಿಟ್ಬಿಡಿ. ಈ ರೆಡ್ ಕಲರ್ ಇರ್ತಕ್ಕಂಥ ರೋ ಮತ್ತೆ ಈ C1 ಕೆಳಗಡೆ ಇರ್ತಕ್ಕಂಥ ಕಾಲಮ್ ಅದನ್ನ ಪೂರ್ತಿ ಬಿಟ್ಟರೆ ಉಳಿಯೋದೇನು A2 B2 A3 B3 ಇದು ಉಳಿಯುತ್ತೆ. ಅದನ್ನ ಮತ್ತೆ ನೀವು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀವಿ. ಸೊ ಯು ಮಸ್ಟ್ ನೋ ದಟ್ ನೀವು A1 ಫಸ್ಟ್ ಟರ್ಮ್ ಅನ್ನ ತಗೊಂಡಾಗ ಅದ್ರ ಕಾಲಮ್ ಮತ್ತೆ ರೋ ಬಿಟ್ಟು ಉಳಿದಿರೋ ಏನ್ ಎಲಿಮೆಂಟ್ಸ್ ಇದೆ ಅದನ್ನ ಡಿಟರ್ಮಿನೆಂಟ್ ಆಗಿ ಬರ್ಕೊಳ್ಳಿ. ಮೈನಸ್ ಅಗೈನ್ ಈ B1 ತಗೊಂಡಾಗ ಆ ಕಾಲಮ್ ಮತ್ತೆ ರೋ ಬಿಟ್ಬಿಡಿ. ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಅದ್ ಹೆಂಗಿದೆ ಹಾಗೆ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಪ್ಲಸ್ C1 ತಗೊಂಡಾಗ ಆ ಕಾಲಮ್ ಮತ್ತೆ ರೋ ನ ಬಿಟ್ಬಿಡಿ. ಉಳಿದಿರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಅಗೈನ್ ಈಗ ನೋಡ್ತಾ ಇದ್ದೀರಾ ಇವೆಲ್ಲದು ಕೂಡ 2 ಕ್ರಾಸ್ 2 ಡಿಟರ್ಮಿನೆಂಟ್ಸ್ ಆಗಿದೆ. ಈಗ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾನು ಸಾಲ್ವ್ ಮಾಡಿದೆ. 2 ಕ್ರಾಸ್ 2 ಡಿಟರ್ಮಿನೆಂಟ್ಸ್ ನ ಹೇಗೆ ಸಾಲ್ವ್ ಮಾಡ್ತೀರಾ? ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ B2 C3 minus B3 C2. Similarly, A2 C3 minus A3 C2. Then A2 B3 minus A3 B2. ಆ ತರ ನಾವು ಅದನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಬಿಕಾಸ್ ಯು ನೋ ದಿಸ್
2 ಕ್ರಾಸ್ 2 ಇದ್ರೆ ಹೇಗ್ ಮಾಡ್ಬೇಕು, ಈ ಡಯಾಗನಲ್ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ಬರ್ಕೋಬೇಕು, ಮಲ್ಟಿಪ್ಲೈ ಮಾಡಿ ಮೈನಸ್ ಹಾಕಿ ಈ ಡಯಾಗನಲ್ ಇರ್ತಕ್ಕಂಥ ಎಲಿಮೆಂಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಅದೇ ತರ ಪ್ರತಿಯೊಂದು ಡಿಟರ್ಮಿನೆಂಟ್ ಗಳನ್ನ ನಾವು ಸಾಲ್ವ್ ಮಾಡಬೇಕು. ಸೊ ಈ ಒಂದು 3 ಕ್ರಾಸ್ 3 ಆರ್ಡರ್ ಅಲ್ಲಿ ಸೈನ್ ರೂಲ್ ಹೇಗ್ ಬರುತ್ತಪ್ಪ ಅಂತ ಅಂದ್ರೆ ಪ್ಲಸ್ ಮೈನಸ್ ಪ್ಲಸ್, ಮೇಲ್ಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಫಸ್ಟ್ ಕಾಲಮ್ ಅಲ್ಲಿ ಇರೋದು ಫಸ್ಟ್ ರೋ ಇದು ಪ್ಲಸ್ ಮೈನಸ್ ಪ್ಲಸ್, ಸೆಕೆಂಡ್ ಕಾಲಮ್ ಬಂದಾಗ ಸೆಕೆಂಡ್ ರೋಗೆ ಬಂದಾಗ ಮೈನಸ್ ಪ್ಲಸ್ ಮೈನಸ್, ಥರ್ಡ್ ರೋಗೆ ಬಂದಾಗ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ದಿಸ್ ಇಸ್ ದ ಸೈನ್ ರೂಲ್. ಈ ಆಧಾರದಲ್ಲಿ ನಾವು ಇದನ್ನ ಬರ್ಕೊಂಡಿರೋದು. ಸೊ ಫಸ್ಟ್ ಒನ್ ಗೆ ಪ್ಲಸ್, ನೆಕ್ಸ್ಟ್ ಮೈನಸ್ ಮತ್ತೆ ಪ್ಲಸ್. ಅಗೇನ್ ನೀವೇನಾದ್ರು ಇದನ್ನ ಬರ್ಕೊಂತೀರಾ ಅನ್ಕೊಳ್ಳಿ, ಎ ಟು ಬಿ ಟು ಸಿ ಟು ಬರ್ಕೊಂಡ್ರೆ ಮೊದಲನೇದಕ್ಕೆ ಮೈನಸ್, ಎರಡನೇದಕ್ಕೆ ಪ್ಲಸ್, ಮೂರನೇದಕ್ಕೆ ಮೈನಸ್. ಅದೇ ಥರ್ಡ್ ರೋ ಬರ್ಕೊಳ್ತೀರಾ ಅನ್ಕೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್. ಯಾವ ತರ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಪಕ್ಕ ಯಾವತ್ತು ಎರಡು ಪ್ಲಸ್ ಬರಲ್ಲ, ಎರಡು ಮೈನಸ್ ಬರಲ್ಲ. ನೀವು ಯಾವ ಕಡೆನಾದ್ರೂ ನೋಡ್ಕೊಳ್ಳಿ. ಈಗ ಇಲ್ಲಿ ಇದೆ ಪ್ಲಸ್ ಇದೆ, ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ ಪ್ಲಸ್ ಇರೋದ್ರಿಂದ A1 ಗೆ ಪ್ಲಸ್ ಇರೋದ್ರಿಂದ ಕೆಳಗಡೆ ಕಂಪಲ್ಸರಿ ಏನ್ ಬರುತ್ತೆ, ಮೈನಸ್ ಬರುತ್ತೆ, ದೆನ್ ಪ್ಲಸ್ ಬರುತ್ತೆ. ನೋಡಿ ಎಲ್ಲೂ ಕೂಡ ಪಕ್ಕ ಎಲ್ಲೂ ಕೂಡ ಏನಿಲ್ಲ, ಎರಡು ಪ್ಲಸ್ ಅಥವಾ ಎರಡು ಮೈನಸ್ ಇಲ್ಲ, ಆಲ್ಟರ್ನೇಟಿವ್ ಆಗಿರುತ್ತೆ. ಆ ತರ ಬರ್ಕೊಂಡು ಹೋದ್ರೆ ಸಾಕು ನೀವು. ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ದಿಸ್ ಇಸ್ ದ ಸೈನ್ ರೂಲ್ ಫಾರ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. 3 ಕ್ರಾಸ್ 3 ಇದ್ದಾಗ ಇದು, 2 ಕ್ರಾಸ್ 2 ಇದ್ದಾಗ ಇಷ್ಟೇ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಇಷ್ಟೇ. ಈ ಅರ್ಧ ಪಾರ್ಟ್ ಇದೆಯಲ್ಲ ಇಷ್ಟು, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಅರ್ಥ ಆಯ್ತಲ್ಲ. ಬಟ್ ಇಲ್ಲಿ ಜನರಲಿ 2 ಕ್ರಾಸ್ 2 ಗೆ ನಾವು ಯಾವುದನ್ನು ಹೇಳೋದಿಲ್ಲ, 3 ಕ್ರಾಸ್ 3 ಗೆ ಮಾತ್ರ ನಾವು ಇದನ್ನ ಹೇಳ್ತಾ ಹೋಗ್ತೀವಿ. ನಾವು ವಿ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್ ಆಫ್ ಡಿಟರ್ಮಿನೆಂಟ್ಸ್, ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ. 2 ಕ್ರಾಸ್ 2 ನಾನು ಎಕ್ಸಾಂಪಲ್ಸ್ ಕೊಟ್ಟೆ, ದೇ ಆರ್ ವೆರಿ ಸಿಂಪಲ್. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಬರ್ಕೊಳ್ಳಿ, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಈ 3 ಕ್ರಾಸ್ 3 ಏನಿದೆಯಲ್ಲ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಓಕೆ, ಸೊ ಹಿಯರ್ ಯು ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಮೈನಸ್ ಪ್ಲಸ್ ಬಗ್ಗೆ, ಮಲ್ಟಿಪ್ಲಿಕೇಶನ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಸೊ ಯು ಕ್ಯಾನ್ ಟೇಕ್ ಯು ಡಿಟರ್ಮಿನೆಂಟ್ ಆಫ್ A is 2 3 4 5 8 1 3 0 2. They are given. A is the matrix, this one. ನಮಗೆ ಡಿಟರ್ಮಿನೆಂಟ್ A ಬೇಕಾಗಿರೋದ್ರಿಂದ ಎರಡು ಬ್ರಾಕೆಟ್ಸ್ ತೆಗೆದು ಸ್ಟ್ರೈಟ್ ಲೈನ್ಸ್ ಅನ್ನ ಹಾಕಿದ್ರೆ ಇಟ್ ವಿಲ್ ಬಿಕಮ್ ಡಿಟರ್ಮಿನೆಂಟ್. ಈಗ ಆಸ್ ಪರ್ ರೂಲ್ಸ್ ನಾವು ಹೇಳಿದೀವಿ, ಫಸ್ಟ್ ಇಲ್ಲೇನಿದೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅದನ್ನ ತಗೊಳ್ಳಿ, ಅದನ್ನ ಬರ್ಕೊಳ್ಳಿ 2 ಅಂತ. ಆ ಕಾಲಮ್ ಮತ್ತೆ ಆ ರೋ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಗಳನ್ನ ಡಿಟರ್ಮಿನೆಂಟ್ ಆಗಿ ಬರ್ಕೊಳ್ಳಿ. ಸೊ ಫಸ್ಟ್ ಐ ವಿಲ್ ಟೇಕ್ 2, ಲೀವ್ ದಿಸ್ ಕಾಲಮ್ ಅಂಡ್ ರೋ. ಆ ಕಾಲಮ್ ಮತ್ತೆ ರೋ ನ ಬಿಟ್ಬಿಡಿ. ಉಳಿದಿರೋದೇನು 8 1 0 2. We can write it as a determinant. Determinant of 8 1 0 2 minus ಎರಡನೇ ಟರ್ಮ್ ಬರ್ಕೊಂಡಾಗ ಮೈನಸ್ ಬರುತ್ತೆ, ಮೈನಸ್ 3 ತಗೊಂಡ್ರೆ if you leave this column and row, if you leave this column and row, then what it remains, ಈ ಕಾಲಮ್ ಮತ್ತೆ ರೋ ನ ಬಿಟ್ಟಾಗ 5 1 3 2 ಉಳಿಯುತ್ತೆ. 5 1 ಮತ್ತೆ 3 2 ಉಳಿಯುತ್ತೆ. ದೆನ್ ಪ್ಲಸ್ 4 ಬರ್ಕೊಳ್ತೀರಾ. 4 ಬರ್ಕೊಂಡು ಅಗೇನ್ ಇಫ್ ಯು ಲೀವ್ ದಿಸ್ ರೋ ಅಂಡ್ ಕಾಲಮ್, ಈ ರೋ ಮತ್ತೆ ಈ ಕಾಲಮ್ ಅನ್ನ ಬಿಟ್ಟಾಗ ಉಳಿಯೋದೇನು 5 8 3 0. ಇದನ್ನ ನೀವು ಕರೆಕ್ಟ್ ಆಗಿ ಬರ್ಕೊಂಡ್ರೆ 50% ನಿಮ್ ಆನ್ಸರ್ ಬಂದಂಗೆ ಕರೆಕ್ಟ್ ಆಗಿ. ಆಯ್ತಾ? ಅದಾದ್ಮೇಲೆ ಕ್ಯಾಲ್ಕುಲೇಷನ್ ನಿಮ್ ಅಗೇನ್ ಅಲ್ಲಿ ಕರೆಕ್ಟ್ ಮಾಡ್ಬೇಕಾಗತ್ತೆ. ಬಟ್ ಇಷ್ಟು ಬರ್ಕೊಂಡ್ರೆ 50% ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇಫ್ ಯು ಟೇಕ್ 2, you leave this column and a row, remaining determinant of 8 1 0 2. Then minus, if you take 3, if you leave this column and a row, then remaining is determinant of 5 1 3 2. Plus 4, if you take here, if you leave this column and row, it is 5 8 3 0. ಇಷ್ಟು ಬರುತ್ತೆ. ಆಯ್ತಾ? ದೆನ್ ಅಗೇನ್ ಈ 2 ಕ್ರಾಸ್ 2 ಡಿಟರ್ಮಿನೆಂಟ್ಸ್ ಗಳನ್ನ ಸಾಲ್ವ್ ಮಾಡೋದು ನಿಮಗೆ ಗೊತ್ತಿದೆ. ವಿ ವಿಲ್ ಸಾಲ್ವ್ ದಟ್. ಸೊ 2 ಹಾಗೆ ಬರ್ಕೊಳ್ತೀವಿ, ಇಂಟು ಬ್ರಾಕೆಟ್ ಹಾಕೊಳ್ಳಿ. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 8 2s 16 minus 0 into 1 is 0. First principal diagonal elements 8 2s 16 minus 0 into 1 is 0.
ದೆನ್ -3 ಬರ್ಕೊಳ್ತೀನಿ. ಇಲ್ಲೇನಿದೆ -3 ಹಾಗೆ ಬರ್ಕೊಳ್ತೀನಿ. ಫಸ್ಟ್ ಅಗೇನ್ ಬ್ರಾಕೆಟ್ ಹಾಕೊಳ್ಳಿ. 5 into 2 10 minus 3 into 1 is 3. 5 into 2 is 10 minus 3 into 1 is 3 plus 4 ಹಾಗೆ ಬರ್ಕೊಳ್ಳಿ. 5 into 0 is 0 minus 8 into 3 is 24. 5 into 0 is 0 minus 8 into 3 is 24. Simplify ಮಾಡಿ. 16 minus 0 is 16. ಇಲ್ಲಿ 16 minus 0 is 16. 10 minus 3 is 7. 0 minus 24 is minus 24. Simplification ಬರುತ್ತೆ ನಿಮಗೆ. Subtraction, simple subtraction. Then multiply ಮಾಡ್ಕೊಳ್ಳಿ. 16 into 2 32 minus 7 3s are 21. Then minus into plus is minus. 24 into 4 is 96. That is multiplication. 16 2s are 32. 7 3s are 21. Minus 24 into 4 is minus 96. Then if you simplify this, we get the answer is determinant of A is equal to minus 85. That's so simple. The determinant of A, determinant of 2 3 4 5 8 1 3 0 2 is minus 85. Hope you understood all these things. First ಯಾವ ಎಲಿಮೆಂಟ್ ತಗೊಳ್ತೀರಾ ಆ ರೋ ಮತ್ತೆ ಕಾಲಮ್ ಬಿಡಿ, ಉಳಿದಿರೋ ಎಲಿಮೆಂಟ್ಸ್ ಗಳದ್ದು ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಮೈನಸ್ ಸೆಕೆಂಡ್ ಎಲಿಮೆಂಟ್ ತಗೊಳ್ಳಿ, ಆ ರೋ ಮತ್ತೆ ಕಾಲಮ್ ಅನ್ನ ಬಿಡಿ, ಉಳಿದಿರೋ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಪ್ಲಸ್ ಥರ್ಡ್ ಎಲಿಮೆಂಟ್ ತಗೊಳ್ಳಿ, ದೆನ್ ಆ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ಸ್ ಬರ್ಕೊಳ್ಳಿ. ಅದಾದ ಮೇಲೆ 2 x 2 ಡಿಟರ್ಮಿನೆಂಟ್ಸ್ ಬರುತ್ತೆ. ಅದನ್ನ ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಹಾಕಿ, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಸಿಂಪ್ಲಿಫೈ ಮಾಡಿ. ಸೊ 8 2s are 16 minus 0 1 0. So 5 into 2 is 10 minus 3 into 1 is 3. 5 into 0 is 0 minus 8 3s are 24. Then it's left with simplification. Simplify ಮಾಡಿದ್ರೆ you get the answer is minus 85. That is the required answer. Then ಇಲ್ಲಿ ಕೇವಲ ನಾವು ಒಂದೊಂದು ಎರಡೆರಡು ಅಷ್ಟೇ ಪ್ರಾಬ್ಲಮ್. ಬಿಕಾಸ್ ಐ ಹ್ಯಾವ್ ಸೆಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕಾನ್ಸೆಪ್ಟ್ ಸೇಮ್, ದೇರ್ ಇಸ್ ನೋ ಚೇಂಜ್ ಇನ್ ಕಾನ್ಸೆಪ್ಟ್. ನೀವು ಡಿಟರ್ಮಿನೆಂಟ್ ಆಫ್ ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಇದೇ ತರ ಕಂಡುಹಿಡಿಯಬೇಕು. 2 x 2 ಇದ್ರೆ ಫಸ್ಟ್ ಗೆ ಹೇಳಿದ ತರ, 3 x 3 ಹೇಳಿದ್ರೆ ಈಗ ಸಾಲ್ವ್ ಮಾಡಿದ್ವಲ್ಲ ಆ ತರ ಅಷ್ಟೇ, ಬೇರೆ ಏನು ಮೆಥಡ್ ಇಲ್ಲ. ಸೇಮ್ ಮೆಥಡ್ ಬಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್. ಸಾವಿರಾರು ಪ್ರಾಬ್ಲಮ್ಸ್ ಬರಿಬಹುದು ನಾವು. ಅವೆಲ್ಲಾ ಪ್ರಾಬ್ಲಮ್ಸ್ ಅನ್ನ ನೀವು ಇದೇ ರೀತಿಯಲ್ಲಿ ಸಾಲ್ವ್ ಮಾಡಬಹುದು, ಬೇರೆ ಯಾವುದೇ ಅಡಿಷನಲ್ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಓನ್ಲಿ. ಅದಕ್ಕೆ ಎರಡೆರಡು ಸರಿ ಎಕ್ಸ್ಪ್ಲೇನ್ ಮಾಡಿದೀವಿ. ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, then you can solve any number of problems. Okay, then singular matrix ಅಂದ್ರೆ ಏನು? A matrix B is said to be singular matrix if its determinant value is 0. That is determinant of B equal to 0. ಅಂದ್ರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸಪೋಸ್ ಬಿ ಇಸ್ ಎ ಗಿವನ್ ಮ್ಯಾಟ್ರಿಕ್ಸ್. ಅದೇನಿದೆ 2 x 2 ಇರಬಹುದು, 3 x 3 ಇರಬಹುದು, ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆ ಮ್ಯಾಟ್ರಿಕ್ಸ್ ಅನ್ನ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಈಸ್ 0. ಅಂದ್ರೆ ಆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ, ಅದನ್ನ ನಾವು ಡಿಟರ್ಮಿನೆಂಟ್ ಸಾಲ್ವ್ ಮಾಡಿದ್ವಲ್ಲ, 2 x 2 ಇರಬಹುದು, 3 x 3 ಇರಬಹುದು. ಆ ಮ್ಯಾಟ್ರಿಕ್ಸ್ ಅನ್ನ ನಾವು ಡಿಟರ್ಮಿನೆಂಟ್ಸ್ ಗಾಗಿ ತಗೊಂಡು ಸಾಲ್ವ್ ಮಾಡಿದ್ರೆ ಆ ವ್ಯಾಲ್ಯೂ ಆನ್ಸರ್ ಬಂತಲ್ಲ, ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಆನ್ಸರ್ ಬಂತಲ್ಲ, ಆ ತರ ಆನ್ಸರ್ ಅಲ್ಲಿ 0 ಬಂತು ಅಂದ್ರೆ, ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ, ಮ್ಯಾಟ್ರಿಕ್ಸ್ ಅನ್ನ ಸಾಲ್ವ್ ಮಾಡಿದಾಗ ಆನ್ಸರ್ 0 ಬಂತು ಅಂದ್ರೆ ಡಿಟರ್ಮಿನೆಂಟ್, ಆಗ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ as singular matrix. A matrix is said to be singular matrix if determinant of that matrix is 0. ಅದನ್ನ ಉಲ್ಟಾ ಹೇಳಿದ್ರೆ ಏನ ಹೇಳ್ಬೋದು? If the determinant value of the given matrix is 0, then that matrix is called singular matrix. ಒಂದು ಮ್ಯಾಟ್ರಿಕ್ಸ್ ಯಾವಾಗ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ ಅಂದ್ರೆ ಆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಇದ್ರೆ ಅದನ್ನ ನಾವು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಉಲ್ಟಾ ಹೇಳಿದಾಗ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಇತ್ತು ಅಂದ್ರೆ ಆಗ ಆ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ದಟ್ ಇಸ್ ವಾಟ್ ದ ಕಾನ್ಸೆಪ್ಟ್. ಯಾಕೆಂದ್ರೆ ಇಲ್ಲಿ ಎರಡು ಟೈಪ್ ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ.
ಮೇ ಬಿ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಶೋ ದಟ್ ದಿಸ್ ಮ್ಯಾಟ್ರಿಕ್ಸ್ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತೀವಿ. ಆಗ ನೀವೇನ್ ಮಾಡ್ಬೇಕು, ಆ ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಆಗಿ ಬರ್ಕೊಂಡು ಆನ್ಸರ್ ನ 0 ಅಂತ ತೋರಿಸಬೇಕು. ದೇರ್ ಫಾರ್ ಇಟ್ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಹುದು. ಅದೇ ಉಲ್ಟಾ, ಗಿವನ್ ದ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಯಾವ್ದೋ ಒಂದು ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಕೇಳಿರ್ತಾರೆ, ಎಕ್ಸೋ ವೈಯೋ ಯಾವ್ದೋ ಒಂದು ಕಂಡುಹಿಡಿಯಕ್ಕೆ ಕೇಳಿರ್ತಾರೆ. ಆಗ ನೀವೇನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಟೇಕ್ ಇನ್ ದ ರಿವರ್ಸ್ ಆರ್ಡರ್. ಓಕೆ, ಸೊ ಅವಾಗ ಏನಾಗಿರುತ್ತೆ ಅದು ಮ್ಯಾಟ್ರಿಕ್ಸ್. ಈಗ ಅವರು ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟು ಯಾವ್ದೋ ಒಂದು ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಆಗ ನೀವೇನ್ ಮಾಡ್ಬೇಕಾಗತ್ತೆ, ಯು ಹ್ಯಾವ್ ಟು ಟೇಕ್ ದಟ್ ದ ಗಿವನ್ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಅಂತ ಕೊಟ್ರೆ ವಿ ಹ್ಯಾವ್ ಟು ಟೇಕ್ ದಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ 0 ಅಂತ ತಗೊಳ್ಳಿ, ಸಾಲ್ವ್ ಮಾಡ್ತಾ ಹೋಗಿ, ಯು ಗೆಟ್ ದ ವ್ಯಾಲ್ಯೂ ಆಫ್ ದಟ್ ಅನ್ನೋನ್ ವೇರಿಯಬಲ್. ಅವೆರಡೂ ಪ್ರಾಬ್ಲಮ್ಸ್ ಅನ್ನ ನಾವಿಲ್ಲಿ ಸಾಲ್ವ್ ಮಾಡ್ತೀವಿ. ಓಕೆ, ಲೆಟ್ b is equal to 1 2 3 6. then determinant of b find out ಮಾಡಿ. so simple, determinant of 1 2 3 6. so 1 into 6 is 6 minus 2 into 3 is 6. ಇಲ್ಲಿ ಫಸ್ಟ್ 1 ಮತ್ತೆ 6 ನ ಮಲ್ಟಿಪ್ಲೈ ಮಾಡಿ, ಮೈನಸ್ 3 ಮತ್ತೆ 2 ನ ಮಲ್ಟಿಪ್ಲೈ ಮಾಡಿ. ಸೊ 6 1s are 6 minus 3 2s are 6. ಇಲ್ಲಿ 6 1s are 6, 3 2s are 6. therefore 6 minus 6 equal to 0. so 6 minus 6 equal to 0 ಆಯ್ತು ಅಂದ್ರೆ that matrix is called as what? singular matrix. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, 1 2 3 6 ಇದೆ, ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರೋದ್ರಿಂದ ಸೊ ದಿಸ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ಆಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇಲ್ಲಿ ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ, ಅದು ಏನಾಗುತ್ತೆ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ. therefore determinant of b is equal to 0. therefore b is a singular matrix. so simple question. a determinant value 0 ಬಂತಾಯಿತು, that is what we call singular matrix. another example, let a is equal to 10 20 2 4. then determinant of a is equal to 10 20 2 4. then 10 into 4 na multiply ಮಾಡಿ, minus 20 into 2 na multiply ಮಾಡಿ. 10 into 4 minus 2 into 20. so 10 into 4 is 40 minus 20 into 2 is 40. 10 into 4 is 40, 20 into 2 is 40. so 40 minus 40 is 0. therefore determinant of a given matrix A is 0. therefore A is a singular matrix. hope you understood. ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ಡಿಟರ್ಮಿನೆಂಟ್ ಬರ್ಕೊಳ್ಳಿ, ಸಾಲ್ವ್ ಮಾಡಿ, ಆನ್ಸರ್ 0 ಬಂತು ಅಂದ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, 0 ಬರ್ಲಿಲ್ಲ ಅಂದ್ರೆ ಅದು ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಷ್ಟೇ. ಕೆಲವೊಂದು ಸರಿ ಕೇಳ್ತಾರೆ, ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ಫೈಂಡ್ ಔಟ್ ವೆದರ್ ದ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಆರ್ ನಾಟ್, ಸಿಂಗ್ಯುಲರ್ ಇದೆಯೋ ಇಲ್ವೋ ಅಂತ ಫೈಂಡ್ ಔಟ್ ಮಾಡಿ ಅಂತ. ಸೊ ಸಿಂಗ್ಯುಲರ್ ಇದೆಯೋ ಇಲ್ವೋ ಫೈಂಡ್ ಔಟ್ ಮಾಡಿ ಅಂದಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಮ್ಯಾಟ್ರಿಕ್ಸ್ ಅನ್ನ ಹಾಕೋಬೇಕು, ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕು, ಸಾಲ್ವ್ ಮಾಡ್ಬೇಕು. ಆನ್ಸರ್ 0 ಬಂದ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಆನ್ಸರ್ ಬರಿಬೇಕು. ಆನ್ಸರ್ 0 ಬರ್ಲಿಲ್ಲ ಅಂದ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಲ್ಲ ಅಂತ ಬರಿಬೇಕು. ಇಟ್ ಇಸ್ ನಾಟ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬರಿಬಹುದು. ಅವ್ರೇನಾದ್ರು ಪ್ರೂವ್ ದಟ್ ಅಂತ ಕೊಟ್ಟಾಗ, ಪ್ರೂವ್ ದಟ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಅಂತ ಕೊಟ್ಟಾಗ 100% ಆನ್ಸರ್ ಏನ್ ಬರಬೇಕು, 0 ಬರ್ಲೇಬೇಕು. ಯಾಕೆ, ಪ್ರೂವ್ ದಟ್ ಅಂತ ಕೊಟ್ಟಿರೋದು. ಪ್ರೂವ್ ದಟ್, ಶೋ ದಟ್ ಅಂತ ಕೊಟ್ಟಾಗೆಲ್ಲ ಆನ್ಸರ್ 0 ಬರ್ಲೇಬೇಕು. ಯಾಕೆ ನಾವು ಅವರು ಅದನ್ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಅದ್ರ ಬದಲು ವೆರಿಫೈ, ಎಕ್ಸಾಮಿನ್ ಈ ತರ ಬಂದ್ರೆ, ವೆರಿಫೈ ಕಂಡಿಡೀರಿ, ಎಕ್ಸಾಮಿನ್ ಮಾಡಿ, ಏನು ಆ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಅಲ್ವೋ ಅಂತ ಅವ್ರು ಡೌಟ್ ಕ್ರಿಯೇಟ್ ಮಾಡಿದಾಗ ಅದು ಬರಬಹುದು, ಬರ್ದಲೇನೋ ಇರಬಹುದು. ಬಂದ್ರೆ ಸಿಂಗ್ಯುಲರ್ ಅಂತ ಬರೀರಿ, ಬರ್ಲಿಲ್ಲ ಅಂದ್ರೆ ಸಿಂಗ್ಯುಲರ್ ಅಲ್ಲ ಅಂತ ಬರಿಬೇಕಾಗತ್ತೆ. ಸೊ ದಟ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ದೆನ್ another one we will take here, 3 cross 3 ತಗೊಂಡಿದ್ದೀವಿ. ಸೊ A is the given matrix 2 0 0 0 5 0 0 0 0. then what is determinant of A? 2 0 0 0 5 0 0 0 0. ಸೊ ನಾವು ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್, ನಿಮಗೆ ಗೊತ್ತಿದೆ, ಫಸ್ಟ್ ಎಲಿಮೆಂಟ್ ಅನ್ನ ತೊಗೊಳ್ಳಿ, ಆ ಒಂದು ರೋ ಮತ್ತೆ ಕಾಲಮ್ ಅನ್ನ ಬಿಡಿ, ಉಳಿದಿರೋದನ್ನ ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಒಂದ್ ಸ್ಟೆಪ್ ಅಡಿಷನಲ್ ಬರ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ. ಸೊ 2 into
5 0 0 0 ಮೈನಸ್ 0 ಇಂಟು ಆ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ 0 0 0 0 ಪ್ಲಸ್ 0 ತಗೊಳ್ಳಿ, ಈ ರೋ ಮತ್ತೆ ಕಾಲಮ್ ಬಿಟ್ರೆ 0 5 0 0. ಯು ನೋ ದಟ್ ಫಸ್ಟ್ ಒಂದ್ ಕಡೆ ಮಲ್ಟಿಪ್ಲಿಕೇಶನ್ 0 ಬಂತು ಅಂದ್ರೆ 0 ಇಂಟು ಎನಿಥಿಂಗ್ ಇಸ್ ವಾಟ್ 0. ಸೊ ನೋ ನೀಡ್ ಟು ವರಿ, ಈ ಟರ್ಮು 0 ಆಗತ್ತೆ, ಈ ಟರ್ಮು 0 ಆಗತ್ತೆ. ಓಕೆನಾ? ದೆನ್ ವಾಟ್ ಯು ಗೆಟ್ ಹಿಯರ್? ಸೊ 0 ಇಲ್ಲಿ 2 ಈ ರೋ ಮತ್ತೆ ಕಾಲಮ್ ಅನ್ನ ಬಿಟ್ರೆ 5 into 0 is 0 minus 0 into 0 is 0. Then minus of 0 into 0 is 0 minus 0 into 0 is 0. On step addition barkoli, no problem. Then e 0 tagondaga 0 into 0 is 0 minus 0 into 5 is 0. Idu kuda 0 agutte. Okay, al mistake agide, idu kuda 0 agutte. Then if you simplify this, 0 minus 0 is 0. So 0 into 2 is also 0. Idu 0, idu 0. All terms 0 agirodrinda we get determinant of A is equal to 0. Therefore, A is singular matrix. Hope you can solve this. 3 cross 3 kotaga same type al solve ಮಾಡ್ಕೊಂಡು ಹೋಗಿ. Answer 0 bantu, it is singular matrix. Answer 0 barlilla, then it is non-singular matrix. Okay, ಅಥವಾ it is not a singular matrix ಅಂತ ನೀವು ಬರಿಬೇಕಾಗುತ್ತೆ. Then check problems. Check whether the following matrices are singular. ಈ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಸಿಂಗುಲರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಚೆಕ್ ಅಂತ ಕೊಟ್ಟಾಗ ಡೌಟ್ ಇರಬಹುದು, ಇಲ್ಲೆಲ್ಲೂ ಇರಬಹುದು. ಸೊ ಯು ಮಸ್ಟ್ ಬಿ ವೆರಿ ಕೇರ್ಫುಲ್, ನೀಟಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಎ ಇಸ್ ಈಕ್ವಲ್ ಟು 5 25 1 5 ಕೊಟ್ಟಿದ್ದಾರೆ. ಅದ್ರದ್ದು ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 5 25 1 5. ಸಿಂಪ್ಲಿಫೈ ಮಾಡಿ. 5 into 5 minus 1 into 25. ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿದ್ದೀರಿ. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್, ನೆಕ್ಸ್ಟ್ ಸೆಕೆಂಡರಿ ಡಯಾಗನಲ್ ಬರ್ಕೊಂಡಿದ್ದೀವಿ. ದೆನ್ 5 into 5 25 minus 25 into 1 25. Therefore 25 minus 25 is 0. Hence determinant of matrix A equal to 0. Therefore the given matrix A is singular matrix. ಅವ್ರು ಚೆಕ್ ಮಾಡಿ ಅಂತ ಹೇಳಿದ್ರು. ಸೊ ಚೆಕ್ ಮಾಡಿದಾಗ ಈ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಗೊತ್ತಾಯ್ತು. Therefore A is singular matrix. ನಿಮಗೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀವಿ, ಸಿಂಪ್ಲಿಫಿಕೇಶನ್ ಮಾಡೋದು ಹೇಳಿಕೊಟ್ಟಿದ್ದೀವಿ. ಅದು 0 ಬಂತು ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಬರೀರಿ, 0 ಬರ್ಲಿಲ್ಲ ಅಂದ್ರೆ ಅದನ್ನ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬರೀರಿ. Another one, check whether the following matrices are singular. They are given 2 5 1 5. Determinant of A ಬರ್ಕೊಳ್ಳಿ 2 5 1 5. Simplify ಮಾಡಿ. 2 into 5 minus 1 into 5. 2 into 5 is 10. 5 into 1 is 5. 10 minus 5 is 5 and 5 is not equal to 0. Therefore determinant of A is not equal to 0. 0 ಬಿಟ್ಟು ಯಾವುದೇ ನಂಬರ್ಸ್ ಬರಲಿ ಅವಾಗ ಅದೇನಾಗಲ್ಲ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಲ್ಲ. That is determinant of A is equal to 5, that is not equal to 0. Therefore A is non-singular matrix ಅಥವಾ A is not a singular matrix. That's so simple. 2 into 5 10 minus 1 into 5 5. 10 minus 5 is 5. Therefore A is non-singular matrix. Similarly ಇನ್ನೊಂದು ಕೊಟ್ಟಿದ್ದಾರೆ. Check whether the following matrices are singular. 4 12 2 6. ಅದರದ್ದು ಡಿಟರ್ಮಿನೆಂಟ್ ಬರ್ಕೊಂಡಿದ್ದೇವೆ. 4 into 6 minus 2 into 12 ಸಾಲ್ವ್ ಮಾಡ್ಕೊಂಡಿದ್ದೇವೆ. 4 into 6 24. 12 into 2 24. So 24 minus 24 is 0. Therefore A is singular matrix. Determinant A equal to 0. Therefore A is singular matrix. Next, another one, ಸ್ವಲ್ಪ ದೊಡ್ಡ ಪ್ರಾಬ್ಲಮ್. 3 cross 3 ಪ್ರಾಬ್ಲಮ್ ಅನ್ನ ತಗೊಂಡಿದ್ದೇವೆ. Here A is equal to 3 1 2 6 2 4 7 5 6. ಈ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದೇವೆ. ಅದಕ್ಕೆ ಡಿಟರ್ಮಿನೆಂಟ್ ಬರ್ಕೊಳ್ಳಿ. Determinant of A is equal to 3 1 2 6 2 4 7 5 6.
3 1 2 ಅದನ್ನ ರೆಡ್ ಕಲರ್ ಬರ್ಕೊಂಡಿದ್ದೀನಿ, ಯಾಕಂದ್ರೆ ಅದನ್ನ ಮಾತ್ರ ನಾವು ಇಂಪಾರ್ಟೆಂಟ್ ಇಟ್ಕೋಬೇಕಾಗತ್ತೆ. 6 2 4 7 5 6 ಆಯ್ತಾ. ಸೊ ಅದನ್ನ ನಾವು ಬರ್ಕೊಂಡಿದ್ದೇವೆ 3 1 2 6 2 4 7 5 6. ದೆನ್ 3 ತಗೊಳ್ಳಿ ಫಸ್ಟ್, ಆ ಕಾಲಮ್ ಮತ್ತೆ ರೋ ಬಿಡಿ, ಉಳಿದಿರೋದು ಡಿಟರ್ಮಿನೆಂಟ್ ಬರ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ದಟ್ ಈಸ್ 6 2s 12 minus 5 4s 20. ಮೈನಸ್ 1 ಬರ್ಕೊಳ್ಳಿ, ಆ ಕಾಲಮ್ ಮತ್ತೆ ರೋ ಬಿಡಿ, ಉಳಿದಿರೋದು ಡಿಟರ್ಮಿನೆಂಟ್ 6 4 7 6 ಅದನ್ನು ಬರ್ಕೊಳ್ಳಿ. ಒಂದ್ ಸ್ಟೆಪ್ ಅಡಿಷನಲ್ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. 2 ಬರ್ಕೊಳ್ಳಿ, 2 ತಗೊಳ್ಳಿ, 2 ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಬಿಡಿ, ಉಳಿದಿರೋ ಡಿಟರ್ಮಿನೆಂಟ್ 6 2 7 5 ಅದನ್ನ ಬರ್ಕೊಳ್ಳಿ. ಫಸ್ಟ್ 2 ಕ್ರಾಸ್ 2 ಡಿಟರ್ಮಿನೆಂಟ್ಸ್ ಗಳನ್ನ ಬರ್ಕೊಳ್ಳಿ, ಅದಾದ್ಮೇಲೆ ಸಾಲ್ವ್ ಮಾಡಿ. ಓಕೆ, ಅದಾದ್ಮೇಲೆ 3 ಇಂಟು 2 6 12 ಮೈನಸ್ 5 4s 20 ಮೈನಸ್ 1 ಇರುತ್ತೆ. ದೆನ್ 6 6s 36 ಮೈನಸ್ 7 4s 28 ಪ್ಲಸ್ ಇಲ್ಲಿ 2 ತಗೊಂಡಾಗ 6 5s 30 ಮೈನಸ್ 7 2s 14. Simplification, it's left with only simplification. 12 minus 20, that is minus 8. 36 minus 28, that is plus 8. 30 minus 14, that is 16. 12 ರಲ್ಲಿ 20 ಕಳೆದ್ರೆ ಮೈನಸ್ 8, 36 ರಲ್ಲಿ 28 ಕಳೆದ್ರೆ 8, 30 ರಲ್ಲಿ 14 ಕಳೆದ್ರೆ 16. ಸೊ ಮೈನಸ್ 8 ಇಂಟು 3 ಮೈನಸ್ 24, ಮೈನಸ್ 1 ಇಂಟು 8 is minus 8, 16 into 2 is 32, minus 24 minus 88 plus 32. So minus 24 minus 8 ಅಂದ್ರೆ minus 32 ಆಗುತ್ತೆ, ಇಲ್ಲಿ plus 32 ಇದೆ. So minus 32 plus 32, that value is 0. Therefore A is singular matrix. ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಮ್ಯಾಟ್ರಿಕ್ಸ್ ನ ಹೇಗೆ ಸಾಲ್ವ್ ಮಾಡಬೇಕು 3 ಕ್ರಾಸ್ 3 ಅದನ್ನು ಹೇಳ್ಕೊಡ್ತಾ ಇದೀವಿ, ಜೊತೆಗೆ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅದು ಹೇಳ್ಕೊಡ್ತಾ ಇದೀವಿ. ಅಡಿಷನಲ್ ಏನ್ ಹೇಳ್ತಿದೀವಿ, ಆನ್ಸರ್ 0 ಬಂತು ಅಂದ್ರೆ ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, 0 ಬರ್ಲಿಲ್ಲ ಅಂದ್ರೆ ನಾಟ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅಥವಾ ಸಾಲ್ವ್ ಎ ಡಿಟರ್ಮಿನೆಂಟ್ ಅಂತ ಕೊಟ್ಟಾಗ ಆನ್ಸರ್ ಬರೆದು ಇಡಬೇಕಾಗತ್ತೆ, ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ದೆನ್ ಅನದರ್ ಒನ್, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಈಗ ನಾವೇನ್ ಮಾಡಿದ್ವಿ, ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟು ಶೋ ದಟ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ವಿ. ಇಲ್ಲಿ ಉಲ್ಟಾ ಏನು, ಅವರು ಡಿಟರ್ಮಿನೆಂಟ್ 0 ಕೊಟ್ಟಿದ್ದಾರೆ, ಅದರ ಅರ್ಥ ಏನು, ದಿಸ್ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ. ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದ್ದಾಗ ವ್ಯಾಲ್ಯೂ ಆಫ್ ಎಕ್ಸ್ ಕಂಡಿಡಿರಿ ಅಂತ ಹೇಳಿದ್ದಾರೆ. ಕೆಲವೊಂದ್ಸರಿ ಡೈರೆಕ್ಟ್ ಆಗಿ 0 ಕೊಡ್ತಾರೆ, ಕೆಲವೊಂದ್ಸರಿ ಕೊಡಲ್ಲ. ಕೆಲವೊಂದ್ಸರಿ ಏನ್ ಮಾಡ್ತಾರೆ, ಗಿವನ್ ದಟ್ ದ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಡ್ತಾರೆ. ಸೊ ಅವರು ಗಿವನ್ ದ ಮ್ಯಾಟ್ರಿಕ್ಸ್ ಇಸ್ ಸಿಂಗ್ಯುಲರ್ ಅಂತ ಕೊಟ್ಟಾಗ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ 0, ಅದನ್ನ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗಿ ಯು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ಆ ಸಮಸ್ಯೆ ಇಲ್ಲ, ಬಿಕಾಸ್ ಅವರು ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಸಾಲ್ವ್ ಡೈರೆಕ್ಟ್ಲಿ ನಾವು. ಸೊ ಗಿವನ್ ದಟ್ 1 5 7 2x 14 3 1 2 equal to 0 ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಸಾಲ್ವ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಡಿಟರ್ಮಿನೆಂಟ್ ಅನ್ನ. ದಟ್ ಈಸ್ 1 into 2 into x minus 1 into 14 is 14. ನೀವು ಒಂದು ಅಡಿಷನಲ್ ಸ್ಟೆಪ್ ಬರ್ಕೊಳ್ಳಿ, ಡಿಟರ್ಮಿನೆಂಟ್ ಬರ್ಕೊಳ್ಳಿ, 2 ಕ್ರಾಸ್ 2 ಬರ್ಕೊಂಡು ಸಾಲ್ವ್ ಮಾಡಿ. ಮೈನಸ್ 5 into 2 into 2 is 4 minus 14 3s are 42 plus 7 if you take, then 2 into 1 is 2 minus 3 into x is 3x. You know that's very simple. ಈ ಫಸ್ಟ್ ರೋ ನ ತಗೊಂಡಾಗ 1 ತಗೊಂಡಾಗ ಆ ರೋ ಮತ್ತೆ ಕಾಲಮ್ ಬಿಟ್ಬಿಡಿ, ಉಳಿದಿರೋದು ಈ ಪಾರ್ಟ್ ಇರುತ್ತೆ, ಎಕ್ಸ್ 14 1 2 ಇರುತ್ತೆ. ಮಲ್ಟಿಪ್ಲೈ ಮಾಡಿ 2 into x 2x minus 1 into 14 minus 14 minus 5 ಬರ್ಕೊಂಡಾಗ ಈ ಕಾಲಮ್ ಮತ್ತೆ ರೋ ಬಿಡಿ, ಉಳಿದಿರೋದು 2 14 3 2. ಸೊ 2 2s are 4 14 3s are 42 ಪ್ಲಸ್ ಈ 7 ತಗೊಂಡಾಗ ಈ ರೋ ಮತ್ತೆ ಕಾಲಮ್ ಬಿಟ್ರೆ 2 into 1 is 2 minus 3 into x. Now it is left with only simplification. 2x minus 14 simplify ಮಾಡ್ಕೊಳ್ಳಕ್ಕೆ ಬರಲ್ಲ, ಸೊ ಮಲ್ಟಿಪ್ಲೈ ಮಾಡಿ. 2x into 1 2x
minus 14 into 1 minus 14. ಇಲ್ಲಿ ಸಿಂಪ್ಲಿಫೈ ಮಾಡಬಹುದು. 4 minus 42 is minus 38. Then ಇಲ್ಲಿ ಸಿಂಪ್ಲಿಫೈ ಮಾಡಕ್ಕಾಗಲ್ಲ. 2 minus 3x ಇದೆ, ಅವನ್ನ ಕಳಿಯಕ್ಕೆ ಬರಲ್ಲ. So 7 into 2 is 14 minus 7 into 3 is 21x. 3x into 7 ಅಂದ್ರೆ it is 21x. Again solve ಮಾಡಿ. 2x minus 14 minus into minus plus 38 into 5 is 190. ಬೇಕಾದ್ರೆ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ. 38 into 5 is 190 plus 14 minus 21x. ಎಲ್ಲದನ್ನು ಸಿಂಪ್ಲಿಫೈ ಮಾಡಿ ಬರ್ದಿದೀವಿ. ಇನ್ಯಾವುದು ಕೂಡ ಸಿಂಪ್ಲಿಫೈ ಮಾಡೋದಿಲ್ಲ. 2x minus 14 minus into minus plus 38 5s are 190 plus 14 minus 21x. ಈಗ x ಇರೋದನ್ನ ಒಂದ್ ಕಡೆ ಬರ್ಕೊಂಡು ಸಾಲ್ವ್ ಮಾಡಿ, ನಂಬರ್ಸ್ ಗಳನ್ನೆಲ್ಲ ಒಂದ್ ಕಡೆ ಸಾಲ್ವ್ ಮಾಡಿ. ಇಲ್ಲಿ ನೋಡ್ತಾ ಇದ್ದೀರಾ minus 14 plus 14 ಇದೆ, ಇವೆರಡು ಏನಾಗುತ್ತೆ? ಕ್ಯಾನ್ಸಲ್ ಆಗತ್ತೆ. minus 14 plus 14 ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 2x ಇದೆ, ಇಲ್ಲಿ minus 21x ಇದೆ. ಸೊ 2x minus 21x ಅಂದ್ರೆ that is minus 19. 2 minus 21 means minus 19x plus 190 ಇದೆ, ಬರ್ಕೊಳ್ಳಿ. ಪ್ಲಸ್ minus 19x ಅನ್ನ ಈಕ್ವೇಶನ್ ಈಕ್ವಲ್ಸ್ ಇಂದ ಆ ಕಡೆ ತಗೊಂಡೋದ್ರೆ ಇಟ್ ವಿಲ್ ಬಿಕಮ್ ಪ್ಲಸ್ 19x. ಅಥವಾ ಪ್ಲಸ್ 190 ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ ಬಂದ್ರೆ minus 190 ಆಗತ್ತೆ. ಎರಡೂ ಕಡೆ ಮೈನಸ್ ಇರೋದ್ರಿಂದ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಫೈನಲಿ ಇಟ್ ರಿಮೈನ್ಸ್ ವಿತ್ 19x is equal to 190. Therefore x is equal to 190 divided by 19. 190 divided by 19 ಬರ್ಕೊಳ್ಳಿ. Then 19 ones are 19 tens are 19 ಹತ್ಲಿ 190. 10ರಿಂದ ಕ್ಯಾನ್ಸಲ್ ಆಗತ್ತೆ. Therefore the value of x is 10. ಸೊ ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾಗ ಎಕ್ಸ್ ವ್ಯಾಲ್ಯೂ ಕಂಡಿಡೀರಿ, ವೈ ವ್ಯಾಲ್ಯೂ ಕಂಡಿಡೀರಿ ಅಂತ ಕೊಟ್ಟಾಗ ವಿ ಹ್ಯಾವ್ ಟು ಡೂ ಲೈಕ್ ದಿಸ್. ಅವರು ಯಾವ್ದೋ ಒಂದು ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾಗ ಫಸ್ಟ್ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಬರ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ಆಸ್ ಯೂಶುವಲ್. ದೆನ್ ಫೈನಲಿ ಎಕ್ಸ್ ಇರೋದನ್ನ ಸಿಂಪ್ಲಿಫೈ ಮಾಡಿ, ಉಳಿದಿರೋ ನಂಬರ್ಸ್ ಗಳನ್ನ ಸಿಂಪ್ಲಿಫೈ ಮಾಡಿ, ದೆನ್ ಆ ನಂಬರ್ ನ ರೈಟ್ ಹ್ಯಾಂಡ್ ಸೈಡ್ ಗೆ ತಗೊಂಡು ಹೋಗಿ ಸಿಂಪ್ಲಿಫೈ ಮಾಡಿ. ಯು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅವ್ರು ಈ ತರ ಡೈರೆಕ್ಟ್ ಆಗಿ ಕೊಟ್ಟಿರ್ಲಿ 0 ಅಥವಾ ಸಿಂಗ್ಯುಲರ್ ಅಂತ ಕೊಟ್ಟಿರ್ಲಿ, ನೋ ಪ್ರಾಬ್ಲಮ್. ಎರಡೂ ಕೇಸಲ್ಲೂ ನೀವು ಬರ್ಕೋಬೇಕಾಗತ್ತೆ. ಸಿಮಿಲರ್ಲಿ ಕ್ಯಾನ್ ಗಿವ್ ಹಿಯರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ a is equal to 1 2 3 x 4 1 3 6 5 is ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇದು ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಎ ಇದೆಯಲ್ಲ, ಇದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿದೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ ಕಂಡಿಡಿರಿ ಅಂತ ಹೇಳಿದ್ದಾರೆ. ಸೊ ದೇ ಆರ್ ಗಿವನ್ ಎ ಇಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅದರ ಅರ್ಥ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಏನಾಗಿದೆ? 0 ಇದೆ. ದೇರ್ಫೋರ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 1 2 3 x 4 1 3 6 5. ಓಕೆ, ಇದು ಬರ್ಕೊಳ್ಳಿಕ್ಕೆ ಮಾರ್ಕ್ಸ್ ಇರುತ್ತೆ. ಇಫ್ ಎ ಇಸ್ ಸಿಂಗ್ಯುಲರ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0, ಇದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಬರೀಬೇಕು. ಅದಾದ್ಮೇಲೆ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 1 2 3 x 4 1 3 6 5. ಇಲ್ಲೇನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಅದಾದ್ಮೇಲೆ ಎಕ್ಸ್ಪ್ಯಾಂಡಿಂಗ್, ನಿಮಗೆ ಗೊತ್ತಿದೆ ಎಕ್ಸ್ಪ್ಯಾಂಡ್ ಮಾಡೋದು ಹೇಗೆ ಅಂತ. 1 ತಗೊಳ್ತೀರಾ, ದೆನ್ ಆ ರೋ ಕಾಲಮ್ ಬಿಡಿ, ಉಳಿದಿರೋದು 4 5s are 20 minus 6 into 1 is 6. ದೆನ್ -2 ಬರ್ಕೊಳ್ಳಿ, ರೋ ಮತ್ತೆ ಕಾಲಮ್ ಬಿಡಿ, 5 into x is 5x minus 3 into 1 is -3. ಪ್ಲಸ್ 3 ಬರ್ಕೊಳ್ಳಿ, ಆ ಕಾಲಮ್ ಮತ್ತೆ ರೋ ಬಿಡಿ, 6 into x is 6x minus 4 3s are 12. ಸಿಂಪ್ಲಿಫಿಕೇಶನ್ ಮಾಡಿ. 20 minus 66 is 14. ಇಲ್ಲಿ 5x ಇಂದ 2 ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ 14 into 1 is 14. 5 minus into plus minus 5 into 2 10x minus into minus plus 2 3s are 6 plus into plus is plus 6 into 3 is 18x minus into plus is minus and 12 3s are 36. ಪ್ರತಿಯೊಂದು ಟರ್ಮ್ ಇಲ್ಲಿ ಇವನ್ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ. ಸೊ ಡೈರೆಕ್ಟ್ಲಿ ಮಲ್ಟಿಪ್ಲೈ ವಿತ್ 2. ಇದನ್ನ ಸಿಂಪ್ಲಿಫೈ ಮಾಡಕ್ಕಾಗಲ್ಲ, ಪ್ರತಿಯೊಂದು ಟರ್ಮ್ ನ ಡೈರೆಕ್ಟ್ಲಿ ಮಲ್ಟಿಪ್ಲೈ ವಿತ್ 3. So 20 minus 6 is 14. 14 into 1 is 14. 5x minus 3 is 5x into 2 is minus 10x. Minus 3 into minus 2 is plus 6.
plus 3 into 6x is 18x, minus into plus, minus 12 3 is 36. Then if you simplify, x values ಏನಿದೆ ನೋಡ್ಕೊಳ್ಳಿ, ಇಲ್ಲಿ minus 10x ಇದೆ plus 18 ಇದೆ. 18x minus 10x ಅಂದ್ರೆ plus 8x ಆಗುತ್ತೆ. Then ಇಲ್ಲಿ minus 36 plus 20 ಅಂದ್ರೆ it will become minus 16. Simplification ಬರುತ್ತೆ ನಿಮಗೆ. Then ಈ minus 16 ಅನ್ನ take this one to RHS, it will become plus 16. So x is equal to 16 divided by 8. So 8 ones are 8 twos are. So it will become, answer is x equal to 2. So you can solve this one yourself. Okay. In the same way, ಇವನ್ನ ಸಾಲ್ವ್ ಮಾಡಿ, ಇವು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. 2 x 2 ಇದೆ, 3 x 3 ಇದೆ. ಇವನ್ನ ಸಪರೇಟ್ ಅಸೈನ್ಮೆಂಟ್ ಶೀಟ್ಸ್ ಗಳಲ್ಲಿ ಸಾಲ್ವ್ ಮಾಡಿ. ದೆನ್ ಇಲ್ಲಿ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಫೈಂಡ್ ದ ವ್ಯಾಲ್ಯೂ ಆಫ್ x. ಓಕೆ, ಅವನ್ನ ನಾವು ನೋಟ್ಸ್ ಕಳಿಸಿನಿ, ಅದರಲ್ಲಿ ನೋಡ್ಕೊಳ್ಳಿ. Then I will solve some multiple choice question. Which among the following matrix can be expanded as a determinant? ಇವುಗಳಲ್ಲಿ ನಾವು ಯಾವುದನ್ನ ನಾವು ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಬಹುದು? ಏನ್ ಕಂಡೀಷನ್ ಗೊತ್ತಿದೆ ನಿಮ್ಗೆ? ಡಿಟರ್ಮಿನೆಂಟ್ ಅಂದ್ರೆ, ಡಿಟರ್ಮಿನೆಂಟ್ ಸಾಲ್ವ್ ಮಾಡಬೇಕು ಅಂದ್ರೆ ಕಂಪಲ್ಸರಿ ಅದು ಆರ್ಡರ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಅದರ ಅರ್ಥ ನಂಬರ್ ಆಫ್ ರೋಸ್, ನಂಬರ್ ಆಫ್ ಕಾಲಮ್ಸ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಸಿಂಪ್ಲಿ ಇಲ್ಲಿ ನೋಡಿ, 3 rows 2 columns, sorry 2 rows 3 columns. ಸೊ ಅದು ಬರಲ್ಲ. 2 5 6 3 rows 1 column ಬರಲ್ಲ. ಇದು 3 columns 1 row ಬರಲ್ಲ. ದೆನ್ ಆಪ್ಷನ್ ಬಿ ನಲ್ಲಿ ನೋಡಿ, 2 rows ಇದೆ, 2 columns ಇದೆ. therefore that is a square matrix. therefore ಇಲ್ಲಿ ಆಪ್ಷನ್ ಬಿ ಮ್ಯಾಟ್ರಿಕ್ಸ್ ಇದೆಯಲ್ಲ 2 4 6 7, ಇದನ್ನ ನಾವು ಡಿಟರ್ಮಿನೆಂಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಬಹುದು. ಕಾರಣ ಏನು? ಇಲ್ಲಿ 2 rows ಇದೆ, 2 columns ಇದೆ. ಸೊ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಆಗಿದ್ದಾಗ ಮಾತ್ರ ನಾವು ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಬಹುದು. ದೆನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಇದರಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಸರಿ ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಕರೆಕ್ಟ್ ಆಗಿ ಓದ್ಕೊಳ್ಳಿ. A determinant is a square matrix of order n cross n. ಡಿಟರ್ಮಿನೆಂಟ್ ಅಂತಕ್ಕಂಥದ್ದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ, ಮತ್ತೆ ಅದರ ಆರ್ಡರ್ ಏನಾಗಿರುತ್ತೆ? n ಕ್ರಾಸ್ n. ಅದು ಕರೆಕ್ಟ್. A determinant is a real number associated with a square matrix. ಅಂದ್ರೆ ಯಾವುದೇ ಒಂದು ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಿದಾಗ, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಗೆ ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಿದಾಗ ಒಂದು ರಿಯಲ್ ನಂಬರ್ ಬರುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. A determinant is always singular. ಯಾವುದೇ ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಿದಾಗ ಆನ್ಸರ್ 0ನೇ ಬರುತ್ತಾ? ಇಲ್ಲ, ಬರಲ್ಲ. ಯಾಕೆಂದ್ರೆ ನಾವು ಪ್ರಾಬ್ಲಮ್ಸ್ ಕೆಲವೊಂದು ಸಾಲ್ವ್ ಮಾಡಿದ್ವಿ, ಆನ್ಸರ್ಸ್ ಬರುತ್ತೆ. ಹಾಗಾಗಿ ಅದು ತಪ್ಪು. ಎ ಡಿಟರ್ಮಿನೆಂಟ್ ಇಸ್ ಎ ಮ್ಯಾಟ್ರಿಕ್ಸ್ ವಿತ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್. ಸೇಮ್, ಇವೆರಡು ಸೇಮ್, ಎ ಮತ್ತೆ ಡಿ. ಎ ಡಿಟರ್ಮಿನೆಂಟ್ ಇಸ್ ಎ ಮ್ಯಾಟ್ರಿಕ್ಸ್ ವಿತ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅಂದ್ರೂ ಒಂದೇ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n ಕ್ರಾಸ್ n ಅಂದ್ರೂ ಕೂಡ ಒಂದೇ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಟ್ರೂ ಯಾವ್ದಾಗಿರುತ್ತೆ? ಇವು ಮೂರು ಕೂಡ ಬರಿಬಹುದು, ಎ ಬಿ ಸಿ. ಅದರಲ್ಲಿ ಡೆಫಿನೇಷನ್ ಏನಂತ ತಗೋಬೇಕು ಅಂದ್ರೆ, ಡಿಟರ್ಮಿನೆಂಟ್ ಇಸ್ ಎ ರಿಯಲ್ ನಂಬರ್ ಅಸೋಸಿಯೇಟೆಡ್ ವಿತ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಅದು ಪೂರ್ತಿ ಡಿಟರ್ಮಿನೆಂಟ್ ಆಗತ್ತೆ. ಇವೆಲ್ಲದು ಅದ್ರದ್ದು ಸ್ಟೇಟ್ಮೆಂಟ್ಸ್, ಆದ್ರೆ ಇದು ಪಕ್ಕಾ ಡೆಫಿನೇಷನ್ ಆಗತ್ತೆ. ಹಾಗಾಗಿ ನಾವು ಅದನ್ನ ಆಪ್ಷನ್ ಬಿ ಅಂತ ಹೇಳಿ ಬರ್ಕೊಂಡಿದ್ದೇವೆ. ಸೊ ಫೈನಲಿ ವಿ ಸಮ್ಮರೈಸ್ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. evaluation of 2 cross 2, 3 cross 3 determinants, singular matrix, and problems on finding unknown variable. Next class in discuss ಮಾಡ್ತಾ ಇದ್ದೀವಿ Cramer's rule to solve system of 2 linear system equations, then problems for practice, assignment and multiple choice questions. ಇವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೇವೆ. So thank you for watching this session. Thank you very much.